ಕ್ಷಣ ಮನ ನಿನ್ನ ಬಿಡನೆಂದಿದೆ. ಬೆಟ್ಟದಷ್ಟು ಆಸೆ ಇಟ್ಟುಕೊಂಡು ಏಸಿ ಜೀವನ ಸಾಗಿಸುತ್ತಿರುವ ಧರ್ಮ್ಯ, ಇಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ. ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶ. ಇದಾದ ಮೇಲೆ ನಿನ್ನ ಕೊರಳಿಗೆ ಬರುವುದು ಯಮಪಾಶ. ನಾನು ಹಾಕಿದ ಟಾರ್ಗೆಟ್ ಪ್ರಕಾರ ಆ ರಣವಿಕ್ರಮ ಜೈಲಿನಲ್ಲಿದ್ದಾನೆ. ಅವನು ಬಿಡುಗಡೆಯಾಗಿ ಬರೋದ್ರೊಳಗಾಗಿ ಆ ಜಮೀನಿನಲ್ಲಿ ಒಂದು ಹೊಸ ಫ್ಯಾಕ್ಟರಿಯನ್ನು ಕಟ್ಟಲೇಬೇಕಾ?
ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯವನ್ನು ಮುಗಿಸಲೇಬೇಕು. ಮುಗಿಸ್ಬೇಕಂತ ಮನಸ್ಸಿನಾಗ ಇಟ್ಕೊಂಡ್ರೆ ಹೆಂಗಪ್ಪ ರಾಜ? ಮೊದಲು ಆಯ ತೆಗೆದು ಆನಂತರ ಪಾಯ ಹಾಕಬೇಕು. ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಹೆಂಗ್ರಿ ಅಪ್ಪ? ತಡ್ರಿ, ಮೊದಲು ಪೂಜೆ ಮಾಡಿಬಿಡ್ತೇನೆ. ಈ ಗುದ್ದಿಂದ ಎಡಪೆಟ್ಟು ಹಾಕ್ಬಿಡ್ರಿ ಅಪ್ಪ. ಈಗ ಗೌಡ, ಸಾಕು ನಿಲ್ಲಿಸಲೇ ನಿನ್ನ ಗುದ್ದಲಿಯ ಪೂಜೆಯನ್ನು. ಇದೇನು ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ, ಇದು ನನ್ನ ಆಸ್ತಿ. ವಿಕ್ರಮ, ನಿನ್ನ ತಂದೆ ತಾಯಿ ಎಂದು ಸತ್ತು ಹೋದರು ಅಂದೇ ನಿನ್ನ ಆಸ್ತಿಯಲ್ಲ ನನ್ನ ಸ್ವತ್ತು. ಲೇ ಗೌಡ, ಅದು ನನಗೆ ಚೆನ್ನಾಗಿ ಗೊತ್ತು ಗೌಡ, ಅದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಆಸ್ತಿ ನಿನ್ನ ಸ್ವಂತದ್ದಾಗಬೇಕಾದರೆ ನಿನ್ನ ತಾಯಿ ನನ್ನ ತಂದೆಗೆ ಸೆರಗುವ ಆಸಿರಲೇಬೇಕು. ಅದಕ್ಕಾಗಿ ನನ್ನ ಆಸ್ತಿ ನಿನ್ನ ಸ್ವಂತದ್ದಾಗಿದೆ ಅಲ್ಲ ಮಿಸ್ಟರ್ ನಂಜೇಗೌಡ. ವಿಕ್ರಮ, ನನ್ನ ತಾಯಿಗೆ ಚಾರಿಣಿ ಎಂದು ಬಗಳಿದೆಯೋ? ಕೋಳಿಯ ಮಗನೇ, ಈ ಗೌಡ ಎಂದರೆ ಎಲ್ಲರೂ ಗಡಗಡನೆ ಅಂತ ನಡಿಗೆ ಸಾಯುತ್ತಿರುವಾಗ ನೀನು ಯಾವ ನೆಲೆ ನರಪಿಳ್ಳಿ? ನಿನ್ನಂತ ಕೆಟ್ಟ ಕುನ್ನಿಯನ್ನು ಸುಟ್ಟಾಕಿ ಬಿಡುವೆ ಈ ನಿನ್ನ ಗೌಡ. ಬಡವರ ಮನೆಗೆ ಬೆಂಕಿ ಹಚ್ಚಿ ಮೈ ಕಾಸಿಕೊಳ್ಳುವ ಏಸಿ ಗೌಡ, ನೀನೊಬ್ಬನೇ ಸೂರ್ಯನೆಂದು ಶೌರ್ಯತನ ತೋರಿಸಿ ನನಗೆ ಬಂದೂಕು ಎತ್ತಿದರೆ ಹಿಂದಕ್ಕೆ ಸಲಾಮ್ ಹೊಡೆದು ತರೆಯುತ್ತೇನೆ ಎಂದುಕೊಂಡಿರುವೇನಲೇ ದುರಾತ್ಮ. ನಿನ್ನಂತ ದುರಾತ್ಮರಿಗೆ ಯುದ್ಧ ಮಾಡುವ ಗಂಡದಯ ಗಂಡು ಕಣಿಗಳಲ್ಲೇ ಇವನು. ಗಂಡುಗಲಿ ನಾನೇ ಗಂಡನೆಯ ಗಂಡನೆಂದು ಗರ್ವದಿಂದ ಕರಿಬಿಚ್ಚಿ ಹಾರಾಡಬೇಡಲೇ ಗಾಂಡು. ನಿಮ್ಮಂತ ಗಾಂಡುಗಳನ್ನು ರುಂಡ ಮುಂಡಗಳನ್ನು ಕತ್ತರಿಸಿ ಇದೇ ಪಿಸ್ತೂಲಿನಿಂದ ಸುಟ್ಟಾಕದಿದ್ದರೆ ನನ್ನ ಹೆಸರು ರೌಡಿ ರಾಜನೇ ಅಲ್ಲ. ಲೇ ರೌಡಿ ರಾಜ, ಸಿಟ್ಟಿನಿಂದ ಮನ ಬಂದಂತೆ ಮಾತನಾಡಬೇಡ. ಸಿಟ್ಟಿನಿಂದ ಮನ ಬಂದಂತೆ ಮಾತನಾಡಿದರೆ ಇದೇ ಕೊಡಲಿಯಿಂದ ನಿನ್ನ ನೆತ್ತಿಯ ಮೇಲೆ ಚೊಚ್ಚೆ ಪಾತಾಳ ಲೋಕ ಕಟ್ಟಿ ಬಿಟ್ಟೇನು ಮಗನೇ ಹುಷಾರ್. ವಿಕ್ರಮ, ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ರೊಚ್ಚಿಗೆದ್ದ ಈ ಗಡ ಸರ್ಪ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ. ಜೋಕೆ 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 ನನಗೆ ಜೋಕೆ ಹೇಳುವ ಜೋಕರ್ ನನ್ನ ಮಗನೇ. ನೀನು ಕಟಸರ್ಪವಾದರೆ, ನಿನ್ನಂತ ಕಟಸರ್ಪದ ಕಟ ಉಳಬೇಕಾದರೆ ನಾನು ಗರುಡನಂತೆ ಗರಿಬಿಚ್ಚೆ ನಿನ್ನ ನೆತ್ತಿಯ
ತಲೆಯ ಮೇಲೆ ಚೊಚ್ಚೆ ಇದೇ ರೈತ ರಾಜ್ಯದಲ್ಲಿ ಹೊತ್ತು ಬಿಡುವೆ. ಏ ವಿಕ್ರಮ, ಗರುಡನೆಂದು ಗರಿ ಬಿಚ್ಚಿ ಕೊಕ್ಕಲು ಬಂದರೆ ರೊಚ್ಚಿಗೆದ್ದ ರಾವಣ ನಾನಾಗಿ ಹತ್ತಿನಿಂದ ಜಟಾಯಿ ಪಕ್ಷಿಯನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ. ಲೇ ಸೊಕ್ಕಿನ ಗೌಡ, ಜಟಾಯು ಪಕ್ಷಿಯರ ಕಡೆದ ರಾವಣ ಏದಾದಂತ ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಇಲ್ಲಿ ಕುಂತಿರುವ ಜನರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಅದು ಗೊತ್ತಿದ್ದರೂ ರಾವಣ ನೀನಾದರೆ ನಾನು ರಾಮನಾಗಿ ನಿನ್ನ ಮರ್ದನ ಮಾಡಬೇಕಾಗುತ್ತದೆ. ಬಲು ಎಚ್ಚರದಿಂದಿರೋ. ಲೇ ವಿಕ್ರಮ, ಯಮ ದರ್ಶನಕ್ಕೆ ಕಳಿಸುತ್ತೇನೆಂದು ಎದೆ ಒಪ್ಪಿಸಿ ಅರ್ಥವಿಲ್ಲದ ವ್ಯರ್ಥ ಮಾತನಾಡಿದರೆ ಇದೇನಾಗಿ ನಿನ್ನ ಮರ್ದನ ಮಾಡಬೇಕಾಗುತ್ತದೆ. ನೀನು ಎಚ್ಚರ 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 ನನಗೆ ಎಚ್ಚರ ಹೇಳುವ ಬಂಡ ಬಡ್ಡಿಯ ಮಗನೇ. ನಿಮ್ಮ ವಿರುದ್ಧದ ಆಟದಲ್ಲಿ ನನ್ನ ಪ್ರಾಣ ಹೋದರೂ ನನಗೆ ಚಿಂತೆ ಇಲ್ಲ. ಹಿಡಿದಿರುವ ಆಟ ಬಿಡುವನಲ್ಲ ಈ ರೊಚ್ಚಿಗೆದ್ದ ರಣ ವಿಕ್ರಮ. ಸುಮ್ಮನೆ ನನ್ನ ಆಸ್ತಿ ನನಗೆ ಕೊಡಬೇಕು, ಇಲ್ಲದಿದ್ದರೆ ಸುಟ್ಟು ಹಾಕಿ ಬಿಡುವೆ ಇಲ್ಲೇ. ಈ ಹುಡುಗ ಬಾಳ ಬಿಡ್ಸುತ್ತಾಗದನ್ರಿ ಗೌಡ್ರ. ಸುಮ್ಮನೆ ಹೋಗ ನಡ್ರಿ ಅಪ್ಪ, ಇಲ್ಲ ಅಂದ್ರ ಮಾಡ್ತಾನ ನಮ್ಮೆಲ್ಲರ್ತೀನಿ ಅಪ್ಪ. ಈ ವಿಷ ಸರ್ಪದ ಬಾಲ ತುಳಿಯಬಾರದಿತ್ತು. ಗೋಳಿ ಮಗನೇ ವಿಕ್ರಮ್, ಒಂದಲ್ಲ ಒಂದು ದಿನ ನಿನ್ನನ್ನು ಕತ್ತದೆ ಬಿಡುವುದಿಲ್ಲ ಈ ಘಟ ಸರ್ಪ. ಬರುತ್ತೇನೆ ಮಗನೇ, ಬರುತ್ತೇನೆ. ಹೋಗು ಗೌಡ ಹೋಗು. ನಿನಗೇನು ತಿಳಿಯಬೇಕು ಈ ರಣ ವಿಕ್ರಮನ ರಣತಂತ್ರ? ನೀ ಮಾಡಿದ ಮೋಸದ ಸೇಡಿಗಾಗಿ ನಿನ್ನ ಅಂದದ ಅರಮನೆಯಲ್ಲಿ ಚಂದಾಗಿ ಶೋಭಿಸುತ್ತಿರುವ ನಿನ್ನ ತಂಗಿಗೆ ನಾನು ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಎಂಟದೆಯ ಬಂಟ ವೀರರಣ ವಿಕ್ರಮನೇ ಅಲ್ಲ. ನೀತಿಗೆಟ್ಟ ನಂಜೇಗೌಡ, ಈ ರೈತ ರಾಜ್ಯಕ್ಕೆ ನಾನೊಬ್ಬನೇ ಮಹಾರಾಜನೆಂದು ನನ್ನ ತಂದೆ ತಾಯಿಗಳನ್ನು ಮೋಸದಿಂದ ಸಾಯಿಸಿ ಮೋಸದಿಂದ ನನ್ನ ಆಸ್ತಿಯನ್ನು ಕಿತ್ತುಕೊಂಡು ನನ್ನನ್ನು ಮೋಸದಿಂದ ಜೈಲಿಗೆ ಕಳಿಸಿದ ಸೇಡಿಗಾಗಿ ಇಂದು ಬಂದಿರುವೆ ನಿನ್ನ ತಂಗಿಯ ಶೀಲಗೆಡಿಸುವ ಸರದಾರನಾಗೆ. ನನ್ನ ಕನಸಿನ ರಾಣಿ ಇತ್ತ ಕಡೆನೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಇವರಿಗೊಂದು ಗತಿ ಕಾಣಿಸಲೇಬೇಕಾ. ನಿಲ್ಲು ಸುವರ್ಣ, ನಿಲ್ಲು. ಏ ರಾಸ್ಕಲ್, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ನನ್ನನ್ನು ತಡೆದು ನಿಲ್ಲಿಸೋದಕ್ಕೆ ನೀನ್ ಯಾರು? ನಾನ್ಯಾರು? ನಿನ್ನಂತ ಅರೆಯದ ಮದನಾರಿಯರಿಗೆ ಹೊಸ ಸೀರೆ ಕೊಡಿಸಿ ಪ್ರೇಮದ ಆಸೆ ತೋರಿಸಿ ನನ್ನ ಕಾಮದ ಬರೆ ಎಳೆದು
ಬರಿದಾದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಗಂಡನಾಗಲು ಬಂದಿರುವ ಗಂಡು ಕಣೆ ಸುವರ್ಣ, ನಾನು ಗಂಡು ನಾನು. ನೀನ್ ಯಾವ ಸೀಮೆ ಗಂಡು? ಇಡೀ ರಾಜ್ಯಕ್ಕೆ ನನ್ನಣ್ಣ ಪುಣ್ಣನಾಗಿರ್ಬೇಕಾದ್ರೆ ನೀನ್ ಯಾವ ಸೀಮೆ ಗಂಡಸು? ಈ ವಿಷಯ ಏನಾದ್ರೂ ನನ್ನ ಅಣ್ಣನಿಗೆ ಗೊತ್ತಿದ್ದೇ ನಿಜವಾದ್ರೆ ನಿನ್ನ ರುಂಡವನ್ನೇ ಕತ್ತರಿಸಿಬಿಟ್ಟಾನು. ರುಂಡ ರುಂಡ ನಿನ್ನಣ್ಣನ ರುಂಡ ಕತ್ತರಿಸಲು ನಾನೇ ರುಂಡ ಪ್ರಚಂಡನಾಗಿರುವಾಗ ನಿನ್ನಣ್ಣನ ಗೊಡ್ಡು ವೇದ ಅಂತ ನನಗೆ ಬೇಕಾಗಿಲ್ಲ ಸುವರ್ಣ. ಕೋಲ್ಮಿಂಚಿನಂತೆ ಶೋಭಿಸುತ್ತಿರುವ ನಿನ್ನ ಸೌಂದರ್ಯದ ಮೇಲೆ ನನ್ನ ಕಾಮದ ಬಲೆ ಬೀಸೆ ಸರಸವಾಡಬೇಕೆನ್ನುವುದೇ ನನ್ನ ಆಸೆ ಸುವರ್ಣ, ನನ್ನ ಆಸೆ. ಏ, ನಿನ್ನ ಕಾಮದಾಹ ತೀರಿಸಿಕೊಳ್ಳಲು ನನ್ನೇನು ನಿನ್ನ ಸೂಳೆ ಅಂತ ತೆಗೆದುಕೊಂಡಿದ್ದೀಯೇನೋ? ಇದೇ ಊರಿನ ಆಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ನಾನು. ಈ ವಿಷಯ ನನ್ನ ಅಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ಅಥವಾ ನಾನು ಮನಸ್ಸು ಮಾಡಿದ್ರೆ ನೀನು ಏನಾಗುತ್ತೆ ಗೊತ್ತಾ? ಏನಾಗುತ್ತೀನಿ ಸುವರ್ಣ, ಅದು ನನಗೆ ಚೆನ್ನಾಗೇ ಗೊತ್ತು. ನೀನು ಮನಸ್ಸು ಮಾಡಿದರೆ ಈ ರಣ ವಿಕ್ರಮನ ಮಡದಿಯಾಗುವೆ, ಇಲ್ಲದಿದ್ದರೆ ಈ ರಸಿಕನ ಸೂಳೆಯಾಗುವೆ. ಸೂಳೆಯಾಗಿ 1000 ಮಂದಿಗೆ ಸೆರಗವಾಸುವುದಕ್ಕಿಂತ ಈ ರಸಿಕನ ರಾಣಿ ಆಗುವ ಸುವರ್ಣ, ಈ ರಸಿಕನ ರಾಣಿ ಆಗುವ. ಕಾಮ ಪಶುವೆ, ಈ ರೀತಿ ನೀಚವಾಗಿ ಮಾತನಾಡ್ತಾ ಇದೆಯಲ್ಲ, ನನ್ನ ಅಣ್ಣ ನಂಗೆ ಗೊತ್ತಾದ್ರೆ ನಿನ್ನ ಕೊಚ್ಚಿಕೊಳ್ತಾನೋ? ನಿನ್ನಣ್ಣನ ಗೊಡ್ಡುವೆ, ನಿನ್ನಣ್ಣನ ಎದರಿಕೆಗೆ ಅಂಜುವ ಗಂಡು ನಾನಲ್ಲ. ನಿನ್ನೊಂದಿಗೆ ಕೂಡಿ ಬಾಳಬೇಕೆನ್ನುವುದೇ ನನ್ನ ಆಸೆ. ನನ್ನ ಆಸೆಯನ್ನು ನಿರಾಸೆ ಮಾಡದೆ ಸುಮ್ಮನೆ ನನ್ನವಳಾಗಿ ಬಾ ಸುವರ್ಣ, ಸುಮ್ಮನೆ ನನ್ನವಳಾಗಿ ಬಾ. ಏ, ಒಂದು ಹೆಣ್ಣನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಈ ರೀತಿ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ನೀನ್ ಇದೇ ರೀತಿ ಮಾತಾಡಿದ್ದೆ ನಿಜವಾದ್ರೆ ನಿನ್ನ ಪಾಲಿಗೆ ಬರೆ ಎಳೆಯುವ ಹೆಮ್ಮಾರಿ ನಾನಾಗ್ಬೇಕಾಗುತ್ತೆ. ಹೆಮ್ಮಾರಿ ಬರೆ ಎಳೆಯುತ್ತೇನೆಂದು ಬರೀ ಮಾತನಾಡಿದರೆ ಬಿಟ್ಟು ಓಡಿ ಹೋಗುತ್ತೇನೆ ಎಂದುಕೊಂಡಿರುವನಲೇ ಸುವರ್ಣ. ನಿನ್ನ ಕಾಮದ ಸುಖ ಪಡೆಯಲೇಬೇಕಾ? ಏ, ಇದೇ ರೀತಿ ರಾವಣ 10 ತಲೆ ಹೊತ್ತುಕೊಂಡಿದ್ರು ಸಹಿತ ಒಂದು ಹೆಣ್ಣಿಗಾಗಿ ಸತ್ತು ಹೋದ. ಭಸ್ಮಾಸುರ ಒಂದು ಹೆಣ್ಣನ್ನ ಇದೇ ರೀತಿ ಪೀಡಿಸಕ್ಕಾಗಿ ಅದೇ ನಡು ರಸ್ತೆಯಲ್ಲಿ ಸತ್ತು ಹೋದ ಅನ್ನೋದು ನಿನಗೆ ನೆನಪಿಲ್ಲವೇನು? ಆದ್ರೂ ಸಹಿತ ಒಂದು ಹೆಣ್ಣನ್ನ ಈ ರೀತಿ ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ, ನನ್ನನ್ನ ಪದೇ ಪದೇ ಪೀಡಿಸೋದಕ್ಕೆ ಕಾರಣ ಏನು? ಕಾರಣ ಇದೆ ಸುವರ್ಣ, ಕಾರಣವಿದೆ. 10 ವರ್ಷಗಳ ಹಿಂದೆ ನಿನ್ನಣ್ಣ ನನ್ನ ತಂದೆ ತಾಯಿಗಳನ್ನು ಮೋಸದಿಂದ ಸಾಯಿಸಿ ಮೋಸದಿಂದ ನನ್ನ ಆಸ್ತಿಯನ್ನು ಕಿತ್ತುಕೊಂಡಿದ್ದಲ್ಲದೆ ಮೋಸದಿಂದ ಜೈಲಿಗೆ ಕಳುಹಿಸಿದ ಸೇಡಿಗಾಗಿ ಇಂದು ಬಂದಿರುವೆ ನಿನ್ನ ಸೀರೆಯ ಸೆರಗು ಹಿಡಿದು ಸರಸವಾಡಲು ಈ ಶರವೇಗದ ಸರದಾರ. ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಏನು ಮಾಡ್ತೀರ ನೋಡು. ನನ್ನ ಶೀಲ ಬಿಟ್ಟು ಬೇರೆ ಏನಾದ್ರೂ ಕೇಳು, ನಾನು ಕೊಡ್ತೀನಿ. ಆದ್ರೆ ನನ್ನ ಶೀಲ ಮಾತ್ರ ಕೆಡಿಸ್ಬೇಡ. ಬಿಟ್ಟು ಬಿಡುತ್ತೇನೆ ಸುವರ್ಣ, ಬಿಟ್ಟು ಬಿಡುತ್ತೇನೆ. ಹಾಗಾದರೆ ಈ ನಲ್ಲನ ಮನ ತಣಿಸುವಂತೆ ಒಂದು ಇಂಪಾದ ಗೀತೆಯನ್ನಾಡು. ಬಿಟ್ಟು ಬಿಡುತ್ತೇನೆ. ಹಾಗಾದ್ರೆ ಬಿಟ್ಟು ಬಿಡ್ತೀಯಾ? ಬಿಟ್ಟು ಬಿಡುತ್ತೇನೆ ಸುವರ್ಣ.
ಬಿಲ್ಲು ಈ ನಲ್ಲನ ಕೈ ಹಿಡಿದು ನರ್ತನ ಮಾಡಿದ ನಿನ್ನನ್ನು ಸುಮ್ಮನೆ ಬಿಟ್ಟರೆ ಇಲ್ಲಿ ಕುಂತಿರುವ ಜನ ನನ್ನನ್ನು ಷಂಡ ಅನ್ನುತ್ತಾರೆ. ಅದೇ ನಾನು ಕಾಮ ಪ್ರಯೋಗ ಮಾಡಿದರೆ ಮಿಂಡ ಅನ್ನುತ್ತಾರೆ. ಅದಕ್ಕಾಗಿ ನಿನ್ನ ಶೀಲದ ಸುಖ ಪಡೆಯಲೇಬೇಕು. ಬಾ ಸುವರ್ಣ, ಬಾ. ನಿನ್ನ ಕೈ ಮುಗಿತೀನಿ, ನನ್ನನ್ನೇನು ಮಾಡಬೇಡ. ಈ ದೇಹ ಈ ಮನಸ್ಸು ನನ್ನ ಗಜೇಂದ್ರನಿಗೆ ಮೀಸಲು. ದಯವಿಟ್ಟು ಬಿಟ್ಬಿಡು. ಅವರನ್ನ ನಾನು ಮನಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ. ಏನು, ಆ ಗಜೇಂದ್ರನನ್ನು ಪ್ರೀತಿ ಮಾಡುವುದು ನಿಜವೇ? ದೇವರಾಣೆಗೂ ಸತ್ಯ. ಹಾಗಾದರೆ ನೀನಿನ್ನು ನನ್ನ ತಾಯಿಗೆ ಸಮಾನ ತಾಯೇ. ಆ ಗಜೇಂದ್ರ ನನಗೆ ಹಿಂದೆ ಅನ್ನ ಹಾಕಿ ಸಾಕಿದ್ದಾನೆ. ಆ ಗಜೇಂದ್ರನ ಪ್ರೀತಿಸಿದ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ಕಟುಕ ನಾನಲ್ಲ ತಾಯೇ. ನಾನಿಂದು ಬರ್ತೇನೆ. ಅಪ್ಪ, ಹೇಗೋ ಪಾರಾದೆ. ಇಲ್ಲಿ ನಡೆದ ಘಟನೆಯನ್ನ ಆದಷ್ಟು ಬೇಗ ನಾನು ಮರೆತು ಬಿಡಬೇಕು. ತಾಯಿ ಚಾಮುಂಡೇಶ್ವರಿ, ಏನಮ್ಮ ಈ ರೈತನಿಗೆ ಕೊಟ್ಟ ಕಷ್ಟ, ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಡುವ ಜನರೆಲ್ಲ ಕಳ್ಳು ತೆರೆದಿರುವ ಏನಮ್ಮ ಜಗದೀಶ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿ ಅಪರಾಧ ಹೊತ್ತುಕೊಂಡು ನನ್ನ ಮಗನನ್ನು ಕಟ್ಟಿಕೊಂಡು ಎಲ್ಲಿ ಹೋಗಲಿ? ಅಪ್ಪ, ನಾವು ಬದುಕಲಕ್ಕೆ ಯಾಕೆ ಚಿಂತೆ ಮಾಡುತ್ತೀರಿ ಅಪ್ಪ? ಮಾಡುತ್ತೇನೆ. ನಾನು ಇದೇ ಕೋರ್ಟ್ ಪಾಲಿಸ್ ಮಾಡಿ ನಿನ್ನನ್ನು ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ. ಬೇಡ ಗಂಧ, ಬೇಡ. ನೀನು ಬೂಟ್ ಪಾಲಿಸ್ ಮಾಡುವುದು ಬೇಡ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿದು ಇಬ್ಬರು ವಿಷ ತೆಗೆದುಕೊಂಡು ಸತ್ತು ಗಂಧ, ಸತ್ತುವ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪರಾಧವನ್ನು ಹೊತ್ತುಕೊಂಡು ಸತ್ತರಿಗೆ ಸಮಯ ದ್ರೋಹಿಗಳನ್ನು ತರಪ್ಪ, ದ್ರೋಹಿಗಳನ್ನುತ್ತಾರೆ ಈ ಸಮಾಜ. ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣಪ್ಪ ಸಮಾಜದಲ್ಲಿ. ಹೌದು, ನೀನು ಆಡುವ ಮಾತನ್ನು ಸತ್ಯವನ್ನು ಕೈ ಎತ್ತಿ ತೋರಿಸಬೇಕಾದರೆ ನಾವೀ ಸಮಾಜದಲ್ಲಿ ಬದುಕಲೇಬೇಕು. ಎಲ್ಲಿಗಾದರೂ ಬಹುದೂರ ಹೋಗಿ ಜೀವನ ಸಾಕು. ಅಪ್ಪ, ಬಹುದೂರ ನಡೆಯಲಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲಪ್ಪ, ಶಕ್ತಿ ಇಲ್ಲ. ಏಕೆಂದ್ರೆ ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ ಅಪ್ಪ, ಹಸಿವಾಗಿದೆ. ಅಯ್ಯೋ ಮಗನೇ, ಈ ರೈತನೇ ರಾಷ್ಟ್ರಕ್ಕೆ ಅನ್ನ ಹಾಕುವ ರೈತನೆಂದು ಕೂಗೇಳುವ ಈ ಜನ ಇದೇ ರೈತನ ಪರಿಸ್ಥಿತಿ ನೋಡಿ ಯಾರನ್ನ ಕೊಡುತ್ತಾರಪ್ಪ? ಈ ಬಾರಿ ಎಲ್ಲಿಯಾದರೂ ಕೂಲಿ ಮಾಡಿ ನಿನಗೇನಾದರೂ ತಿನ್ನಲಿಕ್ಕೆ ತರೀತೇನೆ ಕಂದ. ಹೋಗು. ಬೇಡಪ್ಪ, ಬೇಡ. ನೀನು ಕೆಲಸಕ್ಕೆ ಹೋಗುವುದು ಬೇಡಪ್ಪ, ಬೇಡ. ಏಕೆಂದರೆ ಹಿಂದೆ 2 ದಿನವಾಯ್ತಪ್ಪ ನೀನು ಕೂಡ ಊಟ ಮಾಡಿಲ್ಲ. ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು? ಭಿಕ್ಷೆ ಹೇಳುವುದು ಬೇಡ. ಏ ಚಾಮುಂಡೇಶ್ವರಿ, ಇದೇನಮ್ಮ ನಿನ್ನ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುಗೆ ಅನ್ನ ಹಾಕದಂತ ಮಾಡಿದೆ ತಾಯ. ಅನ್ನ ಹಾಕದಂತ ಮಾಡಿದೆ ತಾಯ. ಅಪ್ಪ,
ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಓ ಅಯ್ಯ ಅಮ್ಮಯ್ಯ ನರ್ಮಾಲಿ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಇದೇನಪ್ಪಾಜಿ ಕುಮಾರನ ಕೈಯಲ್ಲಿ ತಟ್ಟೆ? ಯಾರಪ್ಪ ನೀವು? ನಾನಪ್ಪಾಜಿ ನಿನ್ನ ಸಾಕು ಮಗ ವಿಕ್ರಮ್. ಸೋದರ ಕಂದ, ನೀನ್ ಇಷ್ಟ ದಿನ ಚೇರಿದ ಕಚ್ಚಿದ ಕಾರಣ ನಿನ್ನ ಮಕ್ಕಳ ಕೊರತೆ ಸಿಗಲಿಲ್ಲ ಕಂದ. ಅಂದಾಗೆ ಈಗ ನಿಗಡಿಯಾಗಿ ಹೌದಪ್ಪ, ಈಗ ತಾನೇ ಜೈಲಿನಿಂದ ಬಿಡುಗಡೆಯಾಗಿ ಬಂದೆ. ಇದೇನಪ್ಪ ನಿನ್ನ ರೂಪ? ಕುಮಾರನನ್ನು ಕರೆದುಕೊಂಡು ಈಗೇಕೆ ಬೀದಿ ಬೀದಿಯಲ್ಲಿ ಇತ್ತಿರುವೆ? ಅದೇನಂತ ಹೇಳಿ ವಿಕ್ರಮ್, ಅದು ಒಂದು ದೊಡ್ಡ ಕಥೆ. ಅದೇನಂತ ಬಿಡಿಸಿ ಹೇಳಪ್ಪ. ವಿಕ್ರಮ್, ಒಂದು ದಿನ ನನ್ನ ತಮ್ಮನ ಹೆಂಡತಿ ಆ ನಂಜೇಗೌಡನ ಜೊತೆ ಚಕ್ಕನ್ನಾಡುತ್ತನ್ನು ನೋಡಿ ನಾನು ತಾಳಲಾರದೆ ಅವಳನ್ನ ಕೊಟ್ಟೆಗೆಚ್ಚಿಗಲ್ಲನ್ನ ಕೊಟ್ಟಿಗೆ ಕೈ ಹಾಕಿದೆ. ಅದೇ ಸಮಯದಲ್ಲಿ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನ್ ಹೇಳಿದಳು ಗೊತ್ತಾ? ಏನ್ ಹೇಳಿದಳಪ್ಪ ಸರೋಜ? ಅವಳನ್ನು ನಾನೇ ಬಲಾತ್ಕಾರ ಮಾಡಲೆಂದು ಬಂದನೆಂದು ಸುಳ್ಳು ಹೇಳಿಬಿಟ್ಟಳಪ್ಪ. ಆದರೆ ನಿಜವೆಂದು ತಿಳಿದು ನನ್ನ ತಮ್ಮನ ಬೆಬ್ಬರನ್ನು ಹೊರಗನ್ನ ನೋಡಿ ಅಪ್ಪಾಜಿ, ಇಂಥ ಅಪಮಾನ ಹೊತ್ತು ಆ ಮನೆಗೆ ಹೋಗುವುದು ಬೇಡ. ನಡೆ, ನಮ್ಮ ಕಾಡಲಿನ ಗುಡಿಸಿಗೆ ಹೋಗೋಣ. ಅಲ್ಲೇ ನಿಮ್ಮನ್ನ ಜೋಪಾನ ಮಾಡುತ್ತೇನೆ. ನಡೆಯಪ್ಪಾಜಿ, ಹೋಗೋಣ. ಆಯ್ತು ನಡಿ ಅಣ್ಣ, ಹೋಗೋಣ. ಆ ದೇವನು ಎಲ್ಲಿರುವ ಕಣ್ಣು ಮುಚ್ಚಿ ಸರೋಜ, ಸರೋಜ, ಎಲ್ಲಿಗೆ ಹೋಗಿರ್ಬೋದು ಹಳದೋಳು? ಅಂದಾಗಿ ನನ್ನ ಅಣ್ಣ ಮನೆ ಬಿಟ್ಟು ಹೋದಾಗಿಂದ ನನ್ನ ಹೆಂಡತಿ ನನ್ನ ಮಾತೇ ಕೇಳುತ್ತಿಲ್ಲ. ಅಂದಾಗೆ ಎಲ್ಲಿಗೆ ಹೋಗಿರ್ಬೋದು? ನನ್ನ ಅಣ್ಣ ಹಿಂದೆ ಹೇಳಿದಂತೆ ನನ್ನ ಹೆಂಡತಿ ಏನಾದರೂ ಆ ಗೌಡನ ಬೆನ್ನಿಗೆ ಬಿದ್ದಿರಬಹುದು. ಅವಳ ಗುಟ್ಟು ತಿಳಿಯಬೇಕಾದ್ರೆ
ಇಂದ್ರಗೌಡನ ಮನೆಗೆ ಹೋಗಲೇಬೇಕು ಅಂದಾಗ ತಿಳಿಯುವುದು ಅವಳ ಕೊಟ್ಟು ಆ ನಂತರ ತೋರಿಸುವೆ ನನ್ನ ಸೆಟ್ಟು. ಗಾಂಧಿಗಿರಿ ಕೆಲಸಕ್ಕೆ ಬರಲ್ಲ, ಬಚ್ಚನ್ಗೆ ತೋರಿಸ್ಬೇಕು. ಮದಕರಿ ವೀರ ಮದಕರಿ ಮಾತ್ರ ನಾನು ಜಂಟು ಕೋಪ ಬಂತು ಬಗ್ಗಿಸ್ಕೊಂಡು ಬಾರ್ಸು. ಲೇ ಗಜೇಂದ್ರ, ನಾನು ತುಳಿದ ಉಡಿ ಮಣ್ಣಿನ ಧೂಳಿಗೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಗಾಳಿಪಟ ಗಗನೆತ್ತರಕ್ಕೆ ಹಾರಿಸಿ ಆ ಸೂತ್ರದ ದಾರ ನನ್ನ ಕೈಯಲ್ಲಿಡಿದು ಆಟ ಆಡಿಸುವುದೇ ಈ ನಂಜೇಗೌಡನ ಆಟ. ಹಲೋ, ಯಾರು? ಸರೋಜನಾ? ಹೇಳು ಸರೋಜ, ಹೇಳು. ಏನು ನನ್ನ ಮನೆ ಕಡೆ ಬರುತ್ತಿರುವಿಯಾ? ಬಾ ಸರೋಜ, ಬಾ. ನಿನಗಾಗಿ ತೆರೆದಿದೆ ನನ್ನ ಅರಮನೆಯ ಬಾಗಿಲು. ನಾನು ಹಾಕಿದ ಟಾರ್ಗೆಟ್ ಸಕ್ಸಸ್. ಇನ್ನು ಮುಂದೆ ಆ ಗಜೇಂದ್ರನ ಹೆಂಡತಿ ನನ್ನ ಸೋಳೆ. ಸೊಕ್ಕಿನ ಸೋಮಕ್ರ, ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ದೆ ಆದ್ರೆ ಕಟ್ಟಿ ಹಾಕಿದ ಪುಂಡವಲಿಯನ್ನು ಬೆಚ್ಚಿ ನೋಡು. ನಿಮ್ಮೆಲ್ಲರನ್ನು ಶಿವನ ಪಾದ ಸೇರಿಸುವುದು ಖಂಡಿತ. ಮುಚ್ಚಲೆ ಬಾಯಿ, ನಮ್ಮನ್ನು ಶಿವನ ಪಾದ ಸೇರಿಸೋದಕ್ಕೆ ಮುಂಚೆ ನಿನ್ನನ್ನು ಕಳಿಸಿವೆ ಯಮನ ದರ್ಶನಕ್ಕೆ. ತಾಳು ಮಗನೇ, ಸೋಣ ಸೋಣ, ಒಳಗಿತ್ತ ಬಂದುಕನ್ನು ಬೇಗ ತೆಗೆದುಕೊಂಡು ಬಾ. ತಗೋಣ, ಸುಟ್ಟು ಹಾಕು ಅವನನ್ನ, ತೋರಿಸು ನಿನ್ನ ತಾಕತ್ತನ್ನ. ಗೌಡ್ರೆ, ಇನ್ನೇನು ನೋಡುತ್ತಿದ್ದೀರಾ? ಬೇಗ ಅವನ ಎದೆಗೆ ಗುಂಡನ್ನು ಹಾಯಿಸಿ. ಲೇ ಗಂಡನ ಮನೆ ಬಿಟ್ಟು ಮೆಂಡನಿಗೆ ಗುಂಡಾರಿಸಿ ಅಂತ ರಂಡೆ, ಎಷ್ಟು ಇರಬೇಕು ನಿನ್ನ ತೆಂಡೆ? ಆ ಗುಂಡಿಗೆ ಎದುರುವ ಗಂಡು ನಾನಲ್ಲ, ನಿಮ್ಮಂತವ್ರು ಉಂಡಾರಿಸಲು ಬಂದ ಪುಂಡ. ಲೇ ಗಜೇಂದ್ರ, ಸಹಿಸಿಕೋ ನನ್ನ ಬಂದುಕಿನ ಕೊಂಡಿನ. ಲೇ
ದೇಗೌಡ ನಿನ್ನ ಬಂದುಕಿಗೆ ಎದುರು ಹೇಳಿ ನಾನಲ್ಲ. ತಾಕತ್ತಿದ್ದರೆ ನೀನು ನಿಮ್ಮ ಅಪ್ಪನ ಮಗನಾಗಿದ್ದರೆ ಆರಿಸು ನಿನ್ನ ಕೊಂಡು. ನನ್ನ ಮಗನೇ ಸಹಿಸಿಕೋ ಈ ನನ್ನ ಬಂದುಕಿನ ಗುಂಡಿನ ಏಟನ್ನು. ಛೇ, ಏನಾಗಿದೆ ಈ ಬಂದುಕಿಗೆ? ಸುವರ್ಣ, ಈ ಬಂದುಕಿನಲ್ಲಿದ್ದ ಗುಂಡನ್ನು ಯಾರು ತೆಗೆದಿದ್ದೀರಿ? ನಾನೇ ತೆಗೆದಿದ್ದು. ಯಾವ ಕಾರಣಕ್ಕಾಗಿ? ಪ್ರೀತಿಗಾಗಿ, ನನ್ನ ಪ್ರೀತಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ. ಊರಿಗೆ ಆಗರ್ಭ ಶ್ರೀಮಂತ ನೀನು, ಬಡವರಿಗೆ ರಕ್ಷಣೆ ಮಾಡುವ ಬದಲು ಬಡವರ ರಕ್ತವನ್ನು ಹೀರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ. ಏ ಅಣ್ಣ, ನಾಳೆ ಒಂದು ದಿವಸ ಅವನ ನಿನ್ನ ತಂಗಿಯನ್ನ ಹೊತ್ತುಕೊಂಡು ಹೋಗ್ತೇನೆ ಅಂತ ಅಂದಿದ್ರೆ ಆವಾಗ ನೀನೇನ್ ಮಾಡ್ತಾ ಇದ್ದೆ? ನಿನ್ನನ್ನು ಅವನು ಹೊತ್ತುಕೊಂಡು ಹೋಗೋದಕ್ಕೂ ಮುಂಚೆ ಅವನನ್ನು ಇದೇ ಚಾಟಿಯಿಂದ ಕತೆ ಮುಗಿಸಿ ಬಿಡುತ್ತೇನೆ. ಬಂಡಗೋಳ, ನಿನ್ನ ಚಾಟಿನ ಏಟಿಗೆ ನನ್ನ ಮೈಯಲ್ಲಿ ಆಕ್ರೋಶ ಉಕ್ಕಿ ಹರಿಯುತ್ತಿದೆ. ನೀನೊಬ್ಬ ಗಂಡಸೆ ಆಗಿದ್ದರೆ ಬಿಚ್ಚಿ ನೋಡ ಬಂಡ ಹುಲಿಯನ್ನು. ನಿನ್ನೆದೆ ಗುಂಡಿಯನ್ನು ಸೇರಿ ಬಿಸಿ ರಕ್ತ ಕುಡಿದು ಬಿಟ್ಟೇನು ಮಗನೇ, ಹುಷಾರ್. ಅಣ್ಣ, ನಿನ್ನ ತಂಗಿಯನ್ನ ಹೊತ್ತುಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ನಿನಗೆ ಇಷ್ಟೊಂದು ಆಕ್ರೋಶ ಬಂತು. ಏನು ಅವನ ಹೆಂಡತಿಯನ್ನ ನೀನು ಇಟ್ಕೊಂಡಿದ್ದೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವೇ? ಬಿಟ್ಟು ಬಿಡೋಣ ಅವರನ್ನ. ಗೌಡ್ರೆ, ಅವಳ ಮಾತೇನು ಕೇಳಿಸಿಕೊಳ್ಳುತ್ತಿದ್ದೀರಾ? ಮೊದಲು ಅವನ ಕಥೆಯನ್ನು ಮುಗಿಸಿ ಹೋಗಿ. ಮಾನಗೆಟ್ಟ ವೈ ಮೇಲೆ ಎಣ್ಣೆ, ಬೀದಿಯಲ್ಲಿ ಬೀದಿದ್ದ ಬೂದಿಯನ್ನು ತಂದು ನನ್ನ ಮನೆಯಲ್ಲಿ ಬೂದಿಯಾಗಿ ಮಾಡಿಕೊಂಡದ್ದೇ ನನ್ನ ತಪ್ಪು. ನಿನ್ನಂತ ಮನೆಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ? ಮೊದಲು ನಾ ಕಟ್ಟಿದ ಮಾಂಗಲ್ಯವನ್ನು ನನ್ನ ಮುಂದೆ ಬೆತ್ತಿ ಬಿಸಾಡು. ಹೌದು ಕಣ ಬಿಕಾರಿ, ನೀನಂತ ಬಡವನ ಜೊತೆ ಬದುಕುವುದಕ್ಕಿಂತ ಈ ಶ್ರೀಮಂತರ ಜೊತೆ ಬದುಕುತ್ತೇನೆ. ತೆಗೆದುಕೋ ಈ ನಿನ್ನ ಮಾಂಗಲ್ಯವನ್ನು. ಈ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ? ಈ ಮಡದಿಗೇನು ಗೊತ್ತು ಈ ಮಾಂಗಲ್ಯದ ಬೆಲೆ? ಕಟ್ಟಿಕೊಂಡ ತಾಳಿಯನ್ನ ಬಿಚ್ಚಿ ಬಿಸಾಕ್ತಾ ಇದೆಯಲ್ಲ, ನೀನೊಂದು ಹೆಣ್ಣೇನೆ? ಹೆಮ್ಮಾರಿ ನೋಡು, ಈ ಮುಂದೆ ತಾಳಿ ಕಟ್ಟಿಸಿಕೊಳ್ಳುವ ಗರತಿಯ ಶಾಪ ನಿನಗೆ ತಟ್ಟಲಾರದೆ ಇರ್ಲಾರ್ದು ಕಣೆ, ತಟ್ಟಲಾರದೆ ಇರ್ಲಾರ್ದು. ಸುಳ್ಳು, ಮೊದಲು ಆ ಮಾಂಗಲ್ಯವನ್ನು ಹೊರಗೆ ಕಿತ್ತು ಬಿಸಾಕು. ಇಲ್ಲಣ್ಣ, ಈ ಮಾಂಗಲ್ಯವನ್ನ ಕಿತ್ತು ಬಿಸಾಕೋದಕ್ಕೋಸ್ಕರ ಇದನ್ನ ನಾನು ಕೈಯಲ್ಲಿ ಹಿಡಿದಿಲ್ಲ. ಇದರ ಬೆಲೆ ಗೊತ್ತಿರೋರಿಗೆ ಗೊತ್ತು ಇದು ಏನು ಅಂತ. ಗಜೇಂದ್ರ, ಏನ್ ನೋಡ್ತಾ ಇದೀಯ? ಕಿತ್ತು ಬಿಸಾಕೋ ಹಗ್ಗವನ್ನ. ಸೂರ್ಯ ಕಿರಣಂತೆ ಏರಿ ಬಾ, ಬಂದು ಕೊಟ್ಟು ನನ್ನ ಈ ಕೊಳ್ಳಿಗೆ ತಾಳಿಯನ್ನ. ಆವಾಗ ಈ ಗರತಿಯ ಶಾಪ ಏನು ಅಂತ ಇವಳ ತೋರಿಸ್ತೀನಿ. ಮುಂದೆ ಬರಬೇಡ, ಬಂದಿದ್ದಾದ್ರೆ ನಿನ್ನ ರುಂಡಾರುವುದು ಖಂಡಿತ. ಏ ಗಜೇಂದ್ರ, ನಿಲ್ಲಿಸೋ ನಿನ್ನ ಹರ್ಪಟವನ್ನು. ಏ ಗೌಡ, ಮುಂದೆ ಬರಬೇಡ, ಬಂದಿದ್ದಾದ್ರೆ ನಿನ್ನ ರುಂಡಾರುವುದು ಖಂಡಿತ. ಏ ಗೌಡ, ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದಾಯ್ತು. ಅದೇನು ಮಾಡ್ತೋ ಮಾಡ್ಕೋ, ನಾನು ನೋಡಿ ಬಿಡ್ತೇನೆ. ಕೋಟಲ್ಲಿ ಜನ್ಮ ತಾಳಿದ ನಂಜೇಗೌಡ, ಇಲ್ಲಿವರೆಗೂ ಮಾತ್ರ ನೀವ ನಿನ್ನವ, ಇನ್ನು ಮೇಲೆ ನಂದಿಯವ. ಬರುತ್ತೇನೆ. ದಡಿ, ಇವನನ್ನು ಇಲ್ಲಿಂದ ಬಿಟ್ಟಿದ್ದೇ ತಪ್ಪಾಯಿತು. ನೀವು ಒಮ್ಮೆ ಆರ್ಡರ್ ಮಾಡಿದ್ದರೆ
ಸಮಾಧಾನ ತಂದುಕೋ ಮಾರಿಗುಡಿ, ಸಮಾಧಾನ ತಂದುಕೋ. ಈ ಸಿಂಹದ ಮುಂದೆ ಸಮರ ಸಾಧಿಸಿದರೆ ನಾನು ಸುಮ್ಮನಿರುತ್ತೇನೆಂದು ತಿಳಿಯಬೇಡ. ಅವನಿಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರವ್ಯಾಘ್ರ ವಂಶದಲ್ಲಿ ಜನಿಸಿದ ನಂಜೇಗೌಡನೇ ಅಲ್ಲ. ಆಯ್ತು ಬಾಸ್, ನಿಮ್ಮ ಇಷ್ಟದಂತೆ ಆಗಲಿ. ನಮ್ಮದು ಒಂದು ಸ್ವಲ್ಪ ಕೆಲಸ ಐತಿ, ನಾವು ಇನ್ನು ಹೋಗಿ ಬರುತ್ತೇವೆ. ಗೌಡ್ರೆ, ಇನ್ನೇನು ಎಲ್ಲರೂ ಹೋಗಿದ್ದೆ, ಬನ್ನಿ ಒಳಗಡೆ ಹೋಗಿ ಹೊಸ ಸಂಸಾರವನ್ನು ಮಾಡೋಣವೇ? ಬೆಂಕಿ ಹತ್ತ ಈ ನಿನ್ನ ಸಂಸಾರಕ್ಕೆ. ನಿನ್ನ ಆಸ್ತಿಗೆ ಆಸೆ ಮಾಡಿ ನನ್ನ ಆಸ್ತಿ ಕೂಡ ನನ್ನ ತಂಗಿಯೊಂದಿಗೆ ಹೊರಟು ಹೋಯಿತು. ಅಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಮೊದಲು ಹೊರಟು ಹೋಗ ಇಲ್ಲಿಂದ. ಏನು ಹೇಳ್ತಿರುವಿರಿ? ನಾನು ನಿಮ್ಮೊಂದಿಗೆ ಬಾಳಬೇಕೆಂದು ಬಂದಿರುವೆ. ನಾನು ಬಂದಿರುವೆಯಲ್ಲ, ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬನ ಮಿಂಡನ ಜೊತೆ ಓಡಿ ಹೋಗುವ ಆಧಾರದ ಹೆಣ್ಣು ನೀನು. ಅಂದ ಮೇಲೆ ನನ್ನ ಮನೆ ಬಿಟ್ಟು ನೀನು ಹೋಗಲೇಬೇಕು. ಅಯ್ಯೋ ದೇವರೇ, ಗಂಡನನ್ನು ಬಿಟ್ಟು ಮಿಂಡನೊಂದಿಗೆ ನಂಬಿ ಬಂದಿದ್ದಕ್ಕೆ ನನಗೆ ಇಂತಹ ಗತಿಯೇ. ಗೌಡ್ರೆ, ಬೇಡ ಗೌಡ್ರೆ, ನನ್ನ ಕೈ ಬಿಡಬೇಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಗೌಡ್ರೆ. ಆದಿ ಬಿಟ್ಟ ನಿನ್ನಂತ ಮಾನ ಕೆಟ್ಟವಳನ್ನು ನನ್ನ ಮನೆಯಲ್ಲಿ ಸ್ಥಾನವಿಲ್ಲ. ಮೊದಲು ಹೊರಟು ಹೋಗು. ಬೇಡ ಗೌಡ್ರೆ, ಬೇಡ. ನಿಮ್ಮನ್ನೇ ನಂಬಿ ಬಿಡ್ತಿದ್ದೇನೆ. ನೀವು ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ ಗೌಡ್ರೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಾಲಿಗೆ ಬೇಕು. ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕುತಂತ್ರ? ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಕರೆತಂದು ನನ್ನ ಸರ್ವ ಆಸ್ತಿಯನ್ನು ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ. ಬರುತ್ತೇನೆ. ಯಾವುದೋ ಮಿಂಡನ ಸಲುವಾಗಿ ಅವನನ್ನು ಬಿಟ್ಟಿದ್ದಕ್ಕೆ ನನಗೆ ಎಂತ ಘೋರ ಸ್ಥಿತಿ ಬಂದಿದೆ ದೇವರೇ, ಎಂತ ಘೋರ ಸ್ಥಿತಿ ಬಂದಿದೆ. ಆ ಗೌಡ ನನ್ನ ಆಸ್ತಿಯನ್ನೆಲ್ಲ ಕಸಿದುಕೊಂಡು ಬೀದಿಯಲ್ಲಿ ಬಿಟ್ಟಿದ್ದಾನೆ. ತುತ್ತು ಕೂಳು ತಿನ್ನಲು ನನಗೆ ಅನ್ನವಿಲ್ಲ. ಏನು ಮಾಡಲಿ ನಾನು? ಅಮ್ಮ, ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ಈಗ ಏನು ಮಾಡಲಿ ನಾನು? ಏನು ಮಾಡಲಿ? ಇಲ್ಲ ಅಕ್ಕ, ಅಣ್ಣ, ಯಾರಾದರೂ ಭಿಕ್ಷೆ ನೀಡಿ. ಗಂಡನನ್ನು ಬಿಟ್ಟು ದಾರಿ ತಪ್ಪಿ ಬಂದ ಹೆಣ್ಣು ನಾನು. ಯಾರಾದರೂ
ದಾರಿಯಲ್ಲಿ ಕೈ ಬಿಟ್ಟು ಹೋಗುತ್ತಾನೆ. ಇಂದು ನೋಡಿ ನನ್ನ ಪರಿಸ್ಥಿತಿ ಹೇಗಿದೆ. ಭಿಕ್ಷೆ ಎತ್ತುವಂತಹ ಪರಿಸ್ಥಿತಿಗೆ ಬಂದಿದ್ದೇನೆ. ಅರ್ಥ ಮಾಡಿಕೊಳ್ಳಿ, ಗಂಡನ ಜೊತೆ ಸಾಯುವವರೆಗೂ ಜೀವನ ಮಾಡಿ. ಅಯ್ಯೋ, ನನ್ನ ಗಂಡ ಎಲ್ಲಿದ್ದಾನೋ ಏನೋ. ದೇವರೇ, ಎಂತ ಕಷ್ಟವನ್ನು ಕೊಟ್ಟು ಬಿಟ್ಟೆಪ್ಪ ನನಗೆ. ನಾನು ಆಶ್ರಯ ನೀಡುತ್ತೇನೆ ಸರೋಜ, ಅದಕ್ಕೇಕೆ ಸಂಕೋಚ? ಬೇಡ ರಾಜ, ಬೇಡ. ನಾನು ಗಂಡನನ್ನು ಬಿಟ್ಟವಳು ರಾಜ. ಅದು ನನಗೆ ಗೊತ್ತು ಸರೋಜ, ಗೊತ್ತು. ಎಂದು ನೀನು ಗಂಡನ ಮನೆ ಬಿಟ್ಟು ಆ ಗೌಡನ ಮನೆಗೆ ಕಾಲಿಟ್ಟೆಯ? ಗಂಡೇ ನಿನ್ನ ಮೇಲಿನ ಕಣ್ಣಿಟ್ಟೆ. ಬಾ ಸರೋಜ, ಬಾ, ಈ ಮನ್ಮಥನ ಮನ ತಣಿಸು ಬಾ. ಆಯಿತು, ನಾನು ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ಆದರೆ ನನ್ನದೊಂದು ಮಾತು ನೆರವೇರಿಸಿಕೊಡುವೆಯಾ? ಅದೇನು ಹೇಳು ಸರೋಜ, ನಡೆಸಿಕೊಡುತ್ತೇನೆ. ಆ ಗೌಡನ ಹಾಗೆ ನೀನು ನನ್ನ ಕೈ ಬಿಡುವುದಿಲ್ಲ ತಾನೆ? ಇಲ್ಲ ಸರೋಜ, ಇಲ್ಲ. ನಿನ್ನನ್ನು ನಾ ಎಂದಿಗೂ ಕೈ ಬಿಡುವುದಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವರ ಹಾಕಿದ ಆ ಗೌಡನೊಬ್ಬ ಷಂಡ. ನಾನಿನ್ನ ಗಂಡನಾಗಿ ಕೈ ಹಿಡಿಯುವೆ, ಏನಂತೀಯ? ಇದು ಸತ್ಯವೇ? ಸತ್ಯ 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 ಸರೋಜ, ಸತ್ಯ. ಆ ದೇವರಾಣೆಗೂ ಸತ್ಯ. ನೀವು ಅಂದರೆ ವಿದೇಶಕ್ಕೆ ಹೋಗೋಣ. ಆಣೆ ಮಾಡಿ. ಆಯ್ತು ನೋಡು ರಾಜ, ನಿನ್ನಿಷ್ಟದಂತೆ ಆಗಲಿ. ನನ್ನ ಬಾಳಿನಲ್ಲಿ ಬಾಡಿ ಹೋದ ಬಾಳಿನಲ್ಲಿ ಚಿಗುರಿದ ಹೂವಿನಂತೆ ನೀನು ಬಂದವನು. ರಾಜ, ಎಲ್ಲವನ್ನು ಮಾರಿ ಇಲ್ಲಿಂದ ಎಲ್ಲವನ್ನು ಮಾರಿಕೊಂಡು ವಿದೇಶಕ್ಕೆ ಹೋಗೋಣವೇ? ನೋಡು ಸರೋಜ, ನಾವು ವಿದೇಶಕ್ಕೆ ಹೋಗಬೇಕಾದರೆ ಮರಳಿ ಇಲ್ಲಿಗೆ ಬರಬಾರದು. ಅದಕ್ಕೆ
ನಿನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನು ಮಾರಿಕೊಂಡು ವಿದೇಶಕ್ಕೆ ಹೋಗೋಣ, ಏನಂತೀಯ? ಅಲ್ಲ, ಮಾರಲು ನನ್ನ ಬಳಿ ಏನಿದೆ? ಆ ಗೌಡ ನನ್ನ ಆಸ್ತಿಯನ್ನೆಲ್ಲ ಅವನ ತಂಗಿ ಹೆಸರಿಗೆ ಬರೆಸಿಕೊಂಡು ಹೋಗಿದ. ಏನು ಹೇಳುತ್ತಿರುವೆ ಸರೋಜ? ನಿನ್ನ ಆಸ್ತಿ ಇಲ್ಲ ಎಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಈಗ ನಿನ್ನನ್ನು ಯಾರು ಬಿಡಿಸಿಕೊಳ್ತಾರೋ ನಾನು ನೋಡಿಕೊಳ್ಳುತ್ತೇನೆ. ಏನು ಹೇಳ್ತಿರುವೆ? ಹಾಗಾದರೆ ಇಷ್ಟು ಹೊತ್ತು ಪ್ರೀತಿಯ ನಾಟಕ ಮಾಡಿದ್ದೆಲ್ಲ ಸುಳ್ಳ? ಬೇಡ ಬೇಡ, ಹಾಗೆ ನನ್ನನ್ನು ಮೋಸ ಮಾಡಬೇಡ. ನಿನ್ನ ಜೊತೆ ಬಾಳಬೇಕೆಂದು ತುಂಬಾ ಆಸೆ ಪಟ್ಟಿದ್ದೇನೆ. ತಪ್ಪಯ್ಯ, ನನ್ನನ್ನು ಕೈ ಬಿಡಬೇಡ. ಸರಿ ಆಚೆ ಚಾಂಡಾಲಿನಿ, ಮುಟ್ಟದಿರು ನಿನ್ನ ಏಸಿಗೆ ಕೈಯಿಂದ ಈ ಪವಿತ್ರವಾದ ಪಾದವನ್ನು. ಮಾಡಿಕೊಂಡ ಗಂಡನನ್ನು ಬಿಟ್ಟು ಆ ಗೌಡನೊಂದಿಗೆ ನಿನ್ನ ಕಾಮದ ದಾಹವನ್ನು ತೀರಿಸಿಕೊಂಡು ಈಗ ಈ ಮಿಂಡನೊಂದಿಗೆ ಬಾಳಿ ಮಾಡಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ಬೀದಿ ಮೇಲೆ ಭಿಕ್ಷೆ ಬೇಡುವ ಹುಚ್ಚಪ್ಪನ ಜೊತೆ ಬೆಚ್ಚಗೆ ಮಲಕ ಹೋಗೋ. ಬೇಡ ಬೇಡ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನಗೆ ತಾಳಿ ಕಟ್ಟಿ ನಿನಗೆ ಸತ್ಯ ಸ್ಥಾನವನ್ನು ಕೊಡು. ನಿನ್ನನ್ನೇ ನಂಬಿ ಬಂದಿದ್ದೇನೆ. ನಿನ್ನನ್ನು ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ. ಸರಿ ಆಚೆ ಚಾಂಡಾಲಿನಿ, ಮುಟ್ಟದಿರು ನಿನ್ನ ಏಸಿಗೆ ಕೈಯಿಂದ ಈ ಪವಿತ್ರವಾದ ಪಾದವನ್ನು. ಗಂಡನನ್ನು ಬಿಟ್ಟು ಆ ಗೌಡನ ಕೈ ಹಿಡಿದ ರಂಡೆ ನೀನು. ಈಗ ಆ ಗೌಡನನ್ನು ಬಿಟ್ಟು ನನ್ನನ್ನು ಕೈ ಹಿಡಿಯಲು ಬಂದ ಗೈಯಾಳಿ ನೀನು. ನಾಳೆ ನನ್ನನ್ನು ಬಿಟ್ಟು ಮತ್ತೊಬ್ಬರನ್ನು ಕೈ ಹಿಡಿಯುವ ನೀತಿಗೆಟ್ಟ ಹೆಣ್ಣು ನೀನು. ಅಂದ ಮೇಲೆ ನಿನ್ನಂತ ಏಸಿಗೆ ಹೆಣ್ಣಿನ ಜೊತೆ ನನ್ನ ಸಂಬಂಧ ಬೆಳೆಸಲು ಸಾಧ್ಯವಿಲ್ಲ. ಬರುತ್ತೇನೆ. ಅಯ್ಯೋ ದೇವರೇ, ಇದೆಂತ ಪರಿಸ್ಥಿತಿ! ಅವನು ಕೈ ಬಿಟ್ಟ ಎಂದು ಇವನ ಹಿಂದೆ ನೆಚ್ಚಿದೆ. ಆದರೆ ಇವನು ನನ್ನ ಆಸ್ತಿ ಮೇಲೆ ಆಸೆ ಪಟ್ಟಿದ್ದನೇನು? ಇಲ್ಲ, ಏನಾದರೂ ಆಗಲಿ, ಆ ಗೌಡನ ಕಾಲು ಕೈ ಹಿಡಿದು ಅವನು ಮನೆಯಲ್ಲಿ ಇದ್ದು ಬಿಡುತ್ತೇನೆ. ಹಾ, ಅದೇ ಸರಿಯಾದ ದಾರಿ. ಈಗಲೇ ಹೋಗುತ್ತೇನೆ ಆ ಗೌಡನ ಹತ್ತಿರ. ನಂದು ಹೊಡಿತು. ನನ್ನ ಮೊಸರಿಗೆ ಗಡಿಗೆ ಹೊಡಿತು. ಅಯ್ಯಯ್ಯೋ, ನನ್ನ ಆರಿ ಮುರಿದ್ರು, ನನ್ನ ಸೈಕಲ್ ಆರಿ ಮುರಿತು. ಯಪ್ಪ, ನೀನ್ ಸೈಕಲ್ ಬಡತಕ್ಕ ಬಂದು ನಂದು ಎಲ್ಲ ಮುರಿದು ಹೋಯ್ತಲ್ಲೇ. ನಿನ್ ನೆಗದ್ ಬಿದ್ದು ಹೋಗ. ಎಬ್ಬರ್ಸಿ ನಾ ಸೈಕಲ್ ಹೊತ್ಕೊಂಡು ಬರ್ತಿದ್ದೆ ಪುರುಮಾಸಿ. ನಡುವು ಯಾಕೆ ಸಿಕ್ಕ ನಾಯಿ ಹಂಗ ನಾನು ಬರ್ತ ನನಗ ಬೇವರ್ಸಿ ಕಣ್ಣೋಗಿ ಏನಾರ ಖಾರ ಪುಡಿ ಹಾಕೊಂಡಿ ಏನ ನನಗ್ ಕಾಸಿ. ನನ್ ಕಣ್ಣ ಖಾರ ಪುಡಿ ಹಾಕವನ. ಕೋಲಾರದ ಕರಿ ಮೀರಂದವನ ಬೇಕಂತ ಬಂದು ಹಾದಿ ನನಗೆ ಇಟ್ಟು. ನಾ ಏನು ಬೇಕಂತ ನಾ ಬಿದ್ದಿಲ್ಲ, ನನ್ನ ಹೈಬ್ರಿಡ್ ಜಾಡಿಸಿ ನನ್ನ ಅವನವನು ಶಾಂಬ ರೋಡ್ಯಾಗ ಸಂಧಿ ಭಾಳ ಇಕ್ಕಟ್ಟದು. ಆ ಸಂಧ್ಯಾಗ ನನ್ನ ಸೈಕಲ್ ಬರ್ಬೇಕಾದ್ನಪ್ಪ ಅಂದ್ರ ಅಷ್ಟ್ರಾಗ ಅವನವನು ಸ್ವೈ ಅಂತ ಸೊಂಡ್ರಿಗಳಿಗೆ ಬಂದು ನನ್ನ ಕಣ್ಣ ಕಸರು ಬಿಡೋದಷ್ಟ ಆತಾಡ. ಈಗ ನೋಡಿದಲ್ಲಿ ಇಬ್ರು ಢಗ್ ಅಂತ ಬಿದ್ದು ಅಷ್ಟ. ಅಲ್ಲ ಜೋಕುಮ್ರ, ನೀನಾದ್ರೂ ಬಿದ್ದಿ. ನೀನ್ ಬಿದ್ದು ನಾನು ಏನ್ ಮಾಡ್ಲಿ ಅಂತೀನಿ. ನೀನ್ ಬಂದ್ ನನಗ್ ಹಾದಿಯಲ್ಲ, ನಂದೆಲ್ಲ ಟಕ ಟಕ ಅಂತ ನೋವಾಗ್ ಬರ್ತೈತಿ ನೋಡು. ಎಲ್ಲಿ ಆಗೈತ್ರಿ ನಿಮಗೆ ನೋವು? ಏನು ಮ್ಯಾಲಾಗೈತು, ಏನು ಕೆಳಗಾಗೈತು, ಏನ್ ನಟ್ಟ ನಡುವಾಗೈತು? ನೀನ್ ನೋವನ ಮ್ಯಾಲೂ ಅಲ್ಲ ಕೆಳಗಲ್ಲ, ನಟ್ಟ ನಡುಕ ನೋವಾಗ್ಬಿಟ್ಟೈತಿ ನಂದು. ನಟ್ಟ ನಡುವಕ್ಕ ಚಟ್ ಚಟ್ ಅಂತ ಹೊಡ್ಕೊಂಡ್ರ ಅದ್ ಯಾಕೆ ಚಿಂತೆ ಮಾಡ್ತೀಯ ಹುಡುಗಿ? ನೀನು ಹೂ ಅಂದ್ರ ನನ್ನ ಹತ್ರ ಐತಿ ಬಿಳಿ ಮುಲಾಮ ಹಚ್ಚಿ ಹಾಕಿ ಗಸ ಗಸ ಅಂತ ತಿಕ್ಕಿದ ಆವಾಗ ಆಗ್ತೈತಿ ನಿನಗೆ ಆರಾಮ. ಶಿವ ಹರಾಮ್ ಅಂತೇಳಿ ಹಾಕರ ಮಾಡಬೇಡ. ನೀನ್ ಬಂದು ನನ್ನ ಡಿಕ್ಕಿ ಹೊಡೆದಕ್ಕ ನಂದು ಗಡಿಗೆ ಮುರಿದು ಬಿದ್ದೈತಿ. ಅದು ರೊಕ್ಕ ಕೊಟ್ಟು ಜಾಗ ಖಾಲಿ ಮಾಡು ಮಗನ. ಅಂದಂಗ ನೀನು ಮೊಸರು ಮರಕ್ ಬಂದಿ ಏನ ನನ್ನ ಬುಲ್ಬುಲ್? ಹೌದಾ, ಮೊಸರು ಮಾಡಕ್ ಬಂದೀನಿ ನನ್ನ ರಾಜ. ನೀನು ಮೊಸರು ಮರಕ್ ಬರ್ಬೇಕಾದ್ರ ಯಾವ ತರದ ಮೊಸರು ತಂದಿ? ಏನ್ ನಾಯಿ ಹಾಲಿನ ಮೊಸರು ತಂದಿಯೋ, ಏನ್ ಎಮ್ಮಿ ಹಾಲಿನ ಮೊಸರು ತಂದಿಯೋ, ಏನ್ ಹಂದಿ ಹಾಲಿನ ಮೊಸರು ತಂದಿಯೋ? ಲೇ ಯಾಕೆ ಮಾಡ್ತಿ? ನಾನು ಎಮ್ಮೆ ಹಾಲಿನ ತಂದೀನಿ. ಎಮ್ಮಿ ಹಾಲು ಆಕಳಿಲ್ಲ ತಕ್ಕಾರ. ಆಕಳ
ಎಲ್ಲ ಓರಿ ಹೋಗೈತಿ. ಹಂಗಾರ ನಿನ್ನ ಹಾಕ್ಳ ಮೊಸರು ಕೊಡ್ಬೇಕಾದ್ರ ಯಾರು ಊರಿಗೆ ಬಸುರಾಗಿತ್ತು? ನಿನ್ನ ಓರಿಗೆ ಬಸರಾಗಿತ್ತು. ಹಂಗಾದ್ರೆ ನನ್ನ ಹೋರಿ ನಿನ್ನ ಹಾಕ್ಳ ಎರಡು ಲವ್ ಮಾಡಿದ ರೊಕ್ಕ ಕೊಟ್ಟು ದಾಟ. ನಾನ್ ಯಾಕೆ ನಿನ್ನ ಓರಿಗೆ ರೊಕ್ಕ ಕೊಡ್ಬೇಕು? ನಾನು ಬಿಡಂಗಿಲ್ಲ ಹುಡುಗಿ. ಬೇಕಾದ್ರೆ ನಮ್ಮ ಚಿನಿ ಭಾಷೆನಲ್ಲಿ ಅದನ್ನ ಚಿನಿ ಭಾಷೆನ ಎಲ್ಲಿದ್ಯಾವ? ಒಂದ್ ಎಮ್ಮಿಗೆ ಒಂದು ಕ್ವಾಣ ಬಿಡ್ಬೇಕಾರ 200 ರೂಪಾಯಿ ತಗಂತಾನ. ಅವ್ರ ಅಣ್ಣ ಕ್ವಾಸಿ ಮಲ್ಲಮ್ಮವ ಹಾತು ಒಂದ್ ಆಕಳಕ್ಕೆ ಒಂದು ಹೋರಿ ಬಿಡ್ಬೇಕಾರ 500 ರೂಪಾಯಿ ತಗಂತಾನ. ನಮ್ ನೀರ್ಗೆ ಪಾತ್ರ ಮಾಡ್ಯಾನ ಅವನು ಒಂದು ಸತಿ ಕೈ ಇಟ್ಟು ಕೈ ತೆಗೆದ್ರೆ 300 ರೂಪಾಯಿ ತಗಂತಾನ. ಅಂತದ್ರಾಗ ನಾನು ನನ್ನ ಹೋರಿ ರೊಕ್ಕ ಪುಕ್ಸಟ್ಟೆ ಬಿಡ್ತೀನಿ ಅಂತ ತಿಳಿದು ಏನ ಮತ್ತ ಮೊದಲು ನನ್ನ ಹೋರಿ ನಿನ್ನ ಆಕಳ ಎರಡು ಲವ್ ಮಾಡಿದ ರೊಕ್ಕ ಕೊಟ್ಟು ದಾಟ. ನಾನ್ ನಿನ್ನ ಓರಿ ರೊಕ್ಕ ಕೊಡುವುದಿಲ್ಲ ಬಿಡು. ಬಿಡಂಗಿಲ್ಲ ಹುಡುಗಿ. ಬಿಡುದಿಲ್ಲ ಅಂದ್ರೆ ಏನ್ ಮಾಡ್ತಿ? ಏನು ಮಾಡ್ಬೇಕಾಗೈತಿ? ಎಲ್ಲ ಜನ ಎದ್ದೋಗಾಕೈತ್ಯಾರ. ಹಾಕ ಒಗದ ಬಿಡು, ಇನ್ನೇನು ಮಾಡ್ತಿ? ಹೊಡೀರಿ ರೊಕ್ಕ. ನನ್ನ ಹುಡುಗಿ ನನ್ನ ಹುಡುಗಿ ನನ್ನ ನೋಡಿ ನೀ ಕುಣಿತಿ, ನಾಟಕದಲ್ಲಿ ನೀ ಕುಣಿವಾಗ ಕಣ್ಣ ಹೊಡಿತಿದಿ ಹುಡುಗಿ ನನ್ನೋಡಿ. ಸಾಕಾಗೈತ್ರಿ ನನ್ನ ಮಗಳ ಸಲುವಾಗಿ ಮುಂಜಾನೆ ಎದ್ದು ಮುಖ ತೊಳೆದೆ ಬಿಸಿರು ಬೈಲಿ ಮೊಸರು ಮಾರಕ್ ಹೋಯ್ತು ನೋಡ್ರಿ. ಬೇನಿಗವ ನನ್ನ ಮಗಳೇನಾರ ಏನಲ್ಲ ಇಲ್ಲ ಬೇಪುಟ್ಟೈತಿ ಅಲ್ಲಿ ನನ್ನ ಮಗಳೇನಾರ ಮಾಡ್ತಿದವ ಅಲ್ಲಿ ಇಲ್ಲ ಭಾಷ ನನ್ನ ಮಗಳೇನಾರ ನೋಡಿದ್ರೇನ್ರಿ ಇಲ್ಲ. ಸಾಕಾಗೈತ್ರಿ. ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಂದ್ರ ಹೋದ್ ಸರಿ ಅವ್ರ ಅಪ್ಪನ ಪಾತ್ರ ಮಾಡಿತ್ತು ಮಂಜಪ್ಪ ಅವ್ರ ಮನೆ ಕಡೆಗೆ ಹೋಗೈತೇನ ಅಲ್ಲಿ ಇದ್ದಂಗಿಲ್ಲ ಅಂದ್ರ ಏನ್ ಬಜಾರ್ದಾಗ ಹೋಗೈತು ಎಲ್ಲಿ ಹೋಗೈತು ಎಲ್ಲಿ ಹೋಗಿರ್ಬೋದು ನನ್ನ ಮಗಳ ಅಂತೆ ನಾನ ಒಗ್ಲಾಗಿದ್ರು ಗೊತ್ತಾಗಲ್ಲ ನೋಡ. ಇದೇನಪ್ಪ ಇಲ್ಲಿ ನೋಡಿದ್ರ ಸೈಕಲ್ ಬಿದ್ದೈತಿ, ಇಲ್ಲಿ ನೋಡಿದ್ರ ಮೊಸರು ಗಡಿಗೆ ಬಿದ್ದೈತಿ. ಈ ಮೊಸರು ಗಡಿಗೆ ನನ್ನ ಮಗಳದ ಆಗೈತಿ. ಎಲ್ಲಿ ಹೋಗೈತಿ ಅಂತೀನಿ ಬಾಳ ಎಲ್ಲಿ ಹೋಗೈತಿ ಅಂತೀನಿ ನೋಡ್ರಿ ನನ್ನ ಮಗಳ. ನಾವೇನು ಹುಡಿಲ್ರಿ ಮಾವರ, ನಿಮ್ ಮಗಳಿಗೆ ಕಲಿಸ್ತಿದ್ವಿ ಪ್ರೇಮದ ಪಾಠನ. ಏ ಮಂಗ್ಯನ ಮಕ್ಕಳ, ನನ್ನ ಮಗಳಿಗೆ ಪ್ರೇಮ ಪಾಠ ಕಲಿಸಿದ್ರ
ಬಾಟ್ಲಿಂದ ಬೂಚ್ ಬಡಿತೀನ್ರಿ ಮಕ್ಕಳ ನಿಮಗೆ. ಮಗಳ ನೀನ್ಯಾಕೆ ಮಾಡಿದೆ ಮನೆಗೆ ಬರೋದ್ ಲೇಟ? ಯಪ್ಪ ನಾ ಮೊಸರು ಮಾರಕ್ ಹೋಗ್ತಿದ್ನ ಹಂಗ ನನ್ನ ಹೆಸರು ಹಿಡಿದು ಕರೆದ್ರು ಸೇವಂತಿ ಬಾಯ್ಲಿ ಅಂತ. ಯಾವನವನು? ಇವ ಯಾಕ್ರೆ ಬಗಲ ಹೊಲ ಬಂದವ ಏನು ಮಕ್ಕಳು ನಿಮಗೆ? ಬಾ ನೋಡ್ಕೆ ಬಾ ನೋಡ್ಕೆ ಬಾ. ಯಾಕೆ ಕರೆದ್ರೆ ನೋಡು ಏನು ಮಾಡಾಕ್ ಕರೆದ್ರಿ ನನ್ನ ಮಗಳನ್ನ? ಇಂಥ ಹೇಳ್ರಿ. ಅಲ್ಲೋ ಮಾವ, ಇಂಥ ಜನದ ಮುಂದೆ ನಿನ್ನ ಮಗಳನ್ನ ಏನು ಮಾಡ್ಬೇಕಾಗತ್ತೆ ಹೇಳ? ಮೊಸರು ವ್ಯಾಪಾರ ಮಾಡಕ್ ಕರ್ದಿದ್ವೋ ಮಾವ, ಮೊಸರು ವ್ಯಾಪಾರ ಮಾಡಕ. ಹೌದೇನು ಆ ಮಗಳ ಮೊಸರು ವ್ಯಾಪಾರ ಮಾಡಕ್ ಕರೆದ್ರ ಏನ್ ನಿನ್ ಕಬಡ್ಡಿ ಆಡಕ್ ಕರೆದ್ರ? ಸಾರ ಹೇಳ ಅಂಗಡಿ ಮೊಸರು ಗಡಿ ಯಾಕೆ ಮಾಡಿದ? ಯಪ್ಪ ನಿನ್ನವನ ಅವ್ರ ಯಾಕೆ ನನಗೆ ಕಬಡ್ಡಿ ಆಡಕ್ ಕರೀತಾರ? ಮೊಸರು ಮಾರಕ ಕರೆದ್ರು ಹಂಗ ನಾನು ಓಡಿ ಹೋಗಿ ಅವ್ರಿಗೆ ಮೊಸರು ಕೊಡೋಣ ಅಂತ ಹೋದ್ನ. ಹಂಗ ಎಡಿವಿ ಹಂಗ ಬಂದ್ ಬಿದ್ದೆ, ಅದು ಮೊಸರು ಗಡಿಗೆ ಹೊಡಿತ್ ನೋಡು. ಹಾಕ್ಬಾರ್ದಿತ್ತು ಇಂತ ಅನಾಹುತ. ಅಲ್ಲವೇ ಮಗಳ, ಬಹಳ ದಿವಸದಿಂದ ಜೋಪಾನ ಮಾಡ್ಕೊಂಡ್ ಬಂದಿದ್ದೇವ ಈ ಮೊಸರು ಗಡಿಗೆನ. ಗಡಿಗೆನೇ ಇಲ್ಲ. ಬಹಳ ದಿವಸದಿಂದ ಜೋಪಾನ ಮಾಡ್ಕೊಂಡ್ ಬಂದಿದ್ದೇವ ಈ ಮೊಸರು ಗಡಿಗೆನ. ಹೆಂಗ್ ಹೊಡ್ಕೊಂಡವ ಈ ಮಂಗ್ಯ ಮಕ್ಳು ಉಸಾಬರಿನ ಬಿಟ್ಟು ಬಿಡವ. ಸೊಟ್ಲು ಸಿಕ್ಕ್ರ ಸಾವಕಾಶ ಮನೆಗೆ ಬರೋ ಮಕ್ಳು ಅದರಿ ಅವರ. ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ? ಗಡಿಗೈತು ಮಕ್ಳ ಗಡಿಗೈತೆ, ಗಡಿಗೆ ಹೊಡೆದೈತು. ನಾ ಹೊಡೆದ್ರು ಆ ಗಡಿಗೆ ನಿಮಗೆ ಕೊಡಂಗಿಲ್ಲ ಮಕ್ಳ, ಕೊಡಂಗಿಲ್ಲ. ಬಿಡಂಗಿಲ್ಲ ಮಾವ, ಬಿಡಂಗಿಲ್ಲ. ಬಾಳ ಚೂಪುಗೈತಿ ನಿಂದು, ಸ್ವಲ್ಪ ಮಾಡೋದೇನು? ಮತ್ತೇನು ತಪ್ಪು ತಿಳಿಬೇಡ್ರಿ ಅಪ್ಪ. ಬಿಡ ಮಗಳು ಬಿಡ. ನಾವ್ಯಾಕೆ ನಿಮ್ ಮನೆ ಬರೋಣ್ರಿ ಮಾವರ? ನಿಮ್ ಮಗಳು ಬಿದ್ದುದ್ಲ ಎಬ್ಸಕ್ ಬಂದಿವು ಯಜ್ಜ. ಎತ್ತವನ್ ಬಿಡು. ಅಕ್ಕ ಬಿಡಬೇಡ, ಅಕ್ಕ ಚೂಪುಗೈತಿ, ಅಕ್ಕ ಬಿಡಬೇಡ. ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗದಿಲ್ಲೇ ತಮ್ಮ. ಹ್ಞೂ ಕಣ್ರೆ, ಯಾಕ್ರ ನಮ್ಮಪ್ಪನ ಅಜ್ಜ ಅಂತೀರಿ? ನಮ್ಮಪ್ಪ ಜೂನಿಯರ್ ರಾಜ್ಕುಮಾರ್ ಅದ. ಜೂನಿಯರ್ ಹೆಂಗೈತಿ ನೀನ್ ನೋಡು. ಹಂಗ ಕಡಿ ಮನಿ ಕಲ್ಲವ ಪಾರ್ವತಿ ಅಕ್ಕ ಎಲ್ಲಾರ ಅದಾರ ನೋಡು. ನಿನ್ನವನ ಅನ್ನಬೇಡ. ಅನ್ನಕ್ಕಿಲ್ಲ ಮತ್ತ ಅಲ್ಲಿಗೆ ನೀನು ಹೋಗ್ಬೇಡ. ನಿನ್ನವನಲ್ಲ, ನಾನು ಅಲ್ಲಿಗೆ ಹೋಗಿ ಸುಮಾರು ನಿನಗೆ ಗೊತ್ತಾಗಲ್ಲ. ಯಾಕ? ಯಾಕಂದ್ರೆ ಏನ್ ಹೇಳಕ್ಕ, ಆ ಮಕ್ಕಳ ಸವಾಸ ಬಿಟ್ಟು ಬಿಡ. ಅಷ್ಟು ಮನೆಗೆ ಹೋಗ ನಡಿ ಮತ್ ನಾವ. ಸರಿಯಪ್ಪ ಹೋಗೋಣ ನಡಿ. ತಾಟ ಬಾಬಾಯ್, ಸೇವಂತಿ, ನಿಮ್ಮ ಅಪ್ಪ ಆ ಪಾರ್ವತಿ ಜೊತೆ ಮಜಾ ಮಾಡಿದ್ರ, ನೀ ನಮ್ಮ ಜೊತೆ ಮಜಾ ಮಾಡಿದ್ರ ಹೆಂಗ? ಬಾರಿ ಚಲೋ ಐತಿ ನಿಂದು. ಮಗಳ, ಯಪ್ಪ. ನಾನ್ ಸಟ್ನು ಹೋಗ್ತೇನೆ. ಆ ಮೊಸರು ಗಡಿಗೆ ಐತಲ್ಲ, ಮೊಸರು ಗಡಿಗೆ ಬಾಳ ಜೋಪಾನ ನೋಡವ. ತಾಯಿ ಇಲ್ಲದ ಮಗಳಂತ ಸುಖವಾಗಿ ಬೆಳೆಸ್ಬಿಟ್ಟಿನಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡ್ತೀನಿ. ಪರವಾಗಿಲ್ಲ, ಮೊಸರು ಗಡಿಗೆ ಭಾರಿ ಜೋಪಾನವ. ನಾನೇನು ಬರ್ತ ಮಗಳ, ಬರ್ತನೆ. ಬಾಯಪ್ಪ, ನಂದು ಮುಗಿತಿನ ಮೇಲೆ. ನಿಮ್ಮ ಅಪ್ಪ ಪಾರ್ವತಿ ಜೊತೆ ಮಜಾ ಮಾಡ್ಲಿ ಅಂತ ಆಗ್ಲೇ ಹೇಳಿದ ನಾನು. ಈಗ ನೀನು ನಮ್ಮ ಜೊತೆ ಮಜಾ ಮಾಡ.